ರಂಗೋಲಿ ಹಾಕಕ್ಕೆ ಹೋಗ್ತಿದ್ದೆ, ನೀವು ಬರ್ತೀರಾ? ಐ ನಿಮ್ಮ ಸೇವೆಗೆ ಈ ಸೇವಕ ಸದಾ ಸಿದ್ಧ. ಸಿದ್ದು ಅವರೇ, ನೀವು ಸೇವಕ ಅಲ್ಲ, ನನ್ನ ಬಾಳಿನ ನಾಯಕ. ಚೆನ್ನಾಗಿ ಹೇಳಿದ್ರಿ. ನಿಮ್ಗೆ ಹೇಳ್ತಿದ್ರೆ ನಮ್ಗೆ ಬಹು ಖುಷಿ ಆಯ್ತದೆ. ಇದೇ ಖುಷಿಗೆ ನಾವು ಇವತ್ತು ಎಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣವಾ? ಹೊರಗಡೆನಾ? ಸಿದ್ದು ಅವರೇ, ಇಲ್ಲಿ ಎಷ್ಟು ಕೆಲಸ ಇದೆ, ಅದ್ರ ಕಡೆ ಗಮನ ಕೊಡಿ, ಆಮೇಲೆ ಫ್ರೀ ಆದಾಗ ಹೋಗೋಣ. ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್ರೆ. ಇವತ್ತು ನಾವಿಬ್ರು ಹೊರಗಡೆ ಹೋಗ್ಲೇಬೇಕು. ಯಾಕೆ ಇಷ್ಟೆಲ್ಲ ಹಠ ಮಾಡ್ತಿದ್ದೀರಾ? ಅದು ಇವತ್ತು ಯಾವ ದಿನ ಅಂತ ನಿಮಗೆ ಗೊತ್ತಿಲ್ವಾ? ಹಾಂ, ಅದು ಇವತ್ತು ನಮ್ಮದು ಒನ್ ಸೈಡ್ ಮದುವೆ ಆದ ದಿವಸ. ಅಂದರೆ ನಾನು ನಿಮಗೆ ದೇವಸ್ಥಾನದಲ್ಲಿ ಕದ್ದು ಮುಚ್ಚಿ ತಾಳಿ ಕಟ್ಟಿದ ದಿವಸ. ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತು ನಾವಿಬ್ಬರು ಹೊರಗಡೆ ಹೋಗ್ಬೇಕಲ್ಲ ಮೇಡಮ್ರೆ. ಮೊದಲೇ ಮಾಡಿರೋದು ತಪ್ಪು, ಅದಕ್ಕೆ ಸೆಲೆಬ್ರೇಷನ್ ಬೇರೆನಾ? ಮಾಡಿರೋದು ತಪ್ಪ? ಏನು ಹೇಳ್ತಿದ್ದಾರೆ ಮೇಡಮ್ರೆ? ಲೋಕ ಕಲ್ಯಾಣಕ್ಕೋಸ್ಕರ ತಪ್ಪು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ತಪ್ಪೇಶ್ವರ ಹೇಳಿದ್ದಾರೆ ಮೇಡಮ್ರೆ. ಅದರಲ್ಲೂ ಆ ತಪ್ಪು ಮಾಡಿರೋದ್ರಿಂದ ನನಗೆ ನೀವು ಸಿಕ್ಕಿದ್ದು, ನಿಮಗೆ ನಾನು ಸಿಕ್ಕಿದ್ದು, ನನಗೆ ಒಳ್ಳೇದಾಗಿದೆ ಅಂದಮೇಲೆ ತಪ್ಪೇನಿಲ್ಲ. ಸರಿ, ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅದನ್ನು ಈಗ ಹೇಳಿದ್ರೆ ಏನು ಚೆನ್ನಾಗಿರ್ತದೆ. ಈಗ ನಾನು ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಅದಾದ್ಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸಿದ್ದೋರೆ, ಈಗ ಸರ್ಪ್ರೈಸ್ ಎಲ್ಲ ಬೇಡ ಅಂತ ಅನ್ನಿಸ್ತಿದೆ. ನೋಡಿ, ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಲ್ವಾ? ಏನಾದರೂ ಸಿಂಪಲ್ ಆಗಿ ಮಾಡೋಣ. ಹಾಂ, ಜಾಸ್ತಿ ದುಡ್ಡು ಖರ್ಚು ಮಾಡೋದು ಬೇಡ. ಈಗ ಎಲ್ಲಿಗೆ ಹೋಗೋಣ ಅಂತ ಹೇಳಿ? ಸರಿ, ಹಾಗಾದ್ರೆ ಒಂದು ಒಳ್ಳೆ ಹೋಟ್ಲಿಗೆ ಹೋಗೋಣ, ಚೆನ್ನಾಗಿ ಊಟ ಮಾಡೋಣ. ಅದಾದಮೇಲೆ ಒಳ್ಳೆ ಕನ್ನಡ ಸಿನಿಮಾಗೆ ಹೋಗೋಣ. ಆಮೇಲೆ ಸುತ್ತಮುತ್ತ ಇರೋ ಜಾಗಗಳಿಗೆಲ್ಲ ಸುತ್ತಾಡ್ಕೊಂಬರೋಣ. ಮತ್ತು ನೈಟು ವಾಪಸ್ ಮನೆಗೆ ಬರ್ತಾ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮನೆಗೆ ಬರೋಣ. ಮನೆಗೆ ಬಂದಾದ್ಮೇಲೆ ಸರಿ ಸರಿ, ನುಲ್ದಿದ್ದು ಸಾಕು. ಈಗ ನೀವು ಹೇಳಿದ ಹಾಗೆ ಹೊರಗೆ ಹೋಗಿ ಬರೋಣ ಅಷ್ಟೇ. ಅಷ್ಟೇನಾ? ಹಾಂ, ಅಷ್ಟೇ ಅಂದರೆ ಅಷ್ಟೇ, ಇಲ್ಲ ಅಂದರೆ ನಾನು ಎಲ್ಲಿಗೂ ಬರಲ್ಲ. ಅಯ್ಯೋ, ಹಂಗೆಲ್ಲ ಹೇಳ್ಬಾರ್ದು. ನೋಡಿ, ನಿಮ್ಮ ಜೊತೆ ಹೊರಗಡೆ ಹೋಗೋ ಅವಕಾಶ ನಂಗೆ ಸಿಕ್ಕಿದಂದಮೇಲೆ ನೀವು ಹಿಂಗೆಲ್ಲ ಬೇಡ ಅನ್ಬಾರ್ದು. ಹೋಗಿ ಬೇಗ ರೆಡಿಯಾಗಿ. ಹೌದು ಮಾವ, ಜಾನು ಅವರು ಜಯಂತ್ ಅವ್ರ ಹೆಂಡ್ತಿನೇ. ಜಯಂತ್ ಅವರು ಜಾನ್ವಿ ಅವ್ರನ್ನ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ರು. ಜಾನ್ವಿ ಅವ್ರ ಮನೆಯವರು ಹಾಗೆ ಅನ್ಕೊಂಡಿದ್ರು. ಆದರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದ್ಮೇಲೆ ಜಾನ್ವಿ ಅವ್ರು ಬದುಕಿದ್ದಾರೆ ಅಂತ ಹೇಳಿದಾಗ ಅವರೆಲ್ಲ ಎಷ್ಟು ಖುಷಿ ಪಟ್ರು ಗೊತ್ತಾ? ನೀವು ಅಲ್ಲಿ ಇದ್ದಿದ್ರೆ ಲಕ್ಷ್ಮಿ ಅಮ್ಮನ ಖುಷಿ ನೋಡಿ ನೀವು ಅವ್ರನ್ನ ಕ್ಷಮಿಸ್ಬಿಡ್ತಿದ್ರಿ ಮಾವ. ಕ್ಷಮಿಸೋದ? ಅದು ಸಾಧ್ಯನೇ ಇಲ್ಲ. ನನ್ನ ಜೀವನದ ಖುಷಿನ ಕಿತ್ಕೊಂಡೋಳು ಅವಳು. ಅವಳ ಖುಷಿನ ನಾನು ಯಾಕೆ ನೋಡಬೇಕು? ಮಾವ, ನಿಮ್ಮ ತಂಗಿ ಮೇಲೆ ನಿಮಗೆ ಕೋಪ ಇರ್ಬೋದು, ನಿಮ್ಗೆ ಅವ್ರಂದ್ರೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಜಯಂತ್ ಅವ್ರಂದ್ರೆ ಇಷ್ಟ ಇಲ್ವಾ? ಜಯಂತ್ ಅವರು ನಮ್ಮ ಮನೆಗೆ ಬಂದಾಗ ಅವ್ರ ಹೆಂಡತಿ ತೀರೋಗಿದ್ದಾರೆ ಅಂದಾಗ ನೀವು ಅವ್ರಿಗೆ ಎಷ್ಟು ಸಾಂತ್ವನ ಹೇಳಿದ್ರಿ, ಅದೆಲ್ಲ ನೆನಪಿಲ್ವಾ ಮಾವ?
ಹಾಗೇನೆ ಜಾನ್ವಿ ಸತ್ತೋಗಿದ್ದಾಳೆ ಅಂತ ಅವ್ರ ಮನೆಯವರು ತುಂಬ ನೋವು ಪಡ್ತಿದ್ರು ಅಪ್ಪ. ಇದೇನಿದು? ಹರೀಶ್ ಬಾವ ಇಲ್ಲವರಲ್ಲ. ಇಂಟರ್ವ್ಯೂಗೆ ಹೋಗ್ತೀನಿ ಅಂದ್ಬಿಟ್ಟು ಸಿಂಚನ ಹತ್ರ ಹೇಳಿದ್ರು. ಸಂತು ಬಾವನ ಜೊತೆಗೋರೆ ಏನು ಮಾಡ್ತಾವ್ರಿ ಇವ್ರು ಇಲ್ಲಿ? ಬೇಡ ಬೇಡ, ಫಾಲೋ ಮಾಡಿದ್ರೆ ಎಲ್ಗೂ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತದೆ. ಆದರೂ ನಿನ್ನ ವಿಚಾರದಲ್ಲಿ ಇರ್ಬೇಕು. ನಿನ್ನ ನೋಡಿ ಸಿಂಚನಂಗೋಲ ಅಥವಾ ನಿಮ್ಮ ಮಾವಂಗ ಯಾರಾದರೂ ಹೇಳಿದ್ರೆ ಏನೋ ಮಾಡ್ತೀಯಾ? ನನಗೆ ಭಯ ಇಲ್ಲ, ನೀನು ಯಾಕೆ ಅಷ್ಟೊಂದು ಭಯ ಪಡ್ತಿದ್ಯಾ? ನೋಡ, ನಾನು ಮುಂಬೈಗೆ ಹೋಗಿರೋ ವಿಷಯ ನನ್ನ ಹೆಂಡತಿಗೆ ಮತ್ತೆ ಅವ್ರ ಮನೆಯವ್ರಿಗೆ ಅಷ್ಟೇ ಗೊತ್ತು. ಇನ್ನು ಯಾರಿಗೆ ಗೊತ್ತಿದ್ಯಪ್ಪ? ಇಲ್ಲಿರೋರು ನಾನು ಇಲ್ಲೇ ಇದ್ದೀನಿ ಅಂತ ಅನ್ಕೋತಾರ ಅಷ್ಟೇ. ನಿಮ್ಮ ಮಾವನ ಮನೆಯವರೇ ನೋಡಿದ್ರೆ ಏನು ಮಾಡ್ತೀಯಪ್ಪ?